ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟ ಪವಿತ್ರ ಗೌಡರವರು. ದರ್ಶನ್ ಗೆಳತಿಯಾದ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ಆರ್ ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಎನ್ನುವ ದರ್ಶನ್ ಸಫಾರಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಇರುವ ಪ್ರದೀಪ್ ಎನ್ನುವವರು ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಅಕ್ಕ, ನೀವು ಯಾವಾಗಲೂ ಸಂತೋಷವಾಗಿ ಇರಬೇಕು ಎಂದು ಹೇಳಿದ್ದಾರೆ. ಈ ವಿಡಿಯೋವನ್ನು ಹಂಚಿಕೊಂಡು ಹೇಳಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು ನಾಚಿ ನಕ್ಕು ನೀರಾಗಿದ್ದಾರೆ. ಎಲ್ಲರೂ ಹೇಳುತ್ತಿದ್ದಂತೆ ಇವರಿಂದ ದರ್ಶನ್ ಅವರಿಗೆ ನೆಮ್ಮದಿ ಇಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ. ಹಾಗಾಗಿ ಅವರು ಕರಿಮಣಿ ಸರವನ್ನು ಹಾಕಿ ಟ್ರೆಡಿಷನಲ್ ಲುಕ್ಕಲ್ಲಿ ಸೀರೆಯನ್ನು ಉಟ್ಟು ಮಲ್ಲಿಗೆ ಹೂವನ್ನು ಮುಡಿದು ಡಿ ಸಫಾರಿ ಎನ್ನುವ ಫೋಟೋ ಮುಂದೆ ನಿಂತು ನಾಚಿ ನೀರಾಕಿದ್ದಾರೆ. ಇದನ್ನೆಲ್ಲ ನೋಡಿ ಕೆಲವರು ಇನ್ನು ಅವರು ಹಳೆಯ ನೆನಪನ್ನೂ ಮರೆತಿಲ್ಲ ಎಂದು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಪಾಪ ಪವಿತ್ರ ಗೌಡರವರು ಬದಲಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದೆ, ಆದರೆ ಇನ್ನು ಅವರು ಬದಲಾಗಿಲ್ಲ ಎಂದು ಕೂಡ ಹೇಳುತ್ತಿದ್ದಾರೆ. ಇವನ್ನೆಲ್ಲ ಕಂಡ ದರ್ಶನ್ ರವರಿಗೆ ತುಂಬ ಕೋಪ ಬಂದಿದೆ. ಯಾವಾಗಲೂ ಇವರಿಂದ ಒಂದಲ್ಲ ಒಂದು ಸಂಕಟ ಎದುರಾಗುತ್ತಲೇ ಇದೆ. ಆದುದರಿಂದ ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ಏನಾದರೂ ಒಂದು ಮಾಡುತ್ತಲೇ ಇರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜೈಲಿನಿಂದ ಹೊರಗಡೆ ಬಂದ ನಂತರ ಪವಿತ್ರ ಗೌಡರವರು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುತ್ತಾರೆ. ಈ ವಿಡಿಯೋವನ್ನು ವೈರಲ್ ಆದ ನಂತರ ಹಂಚಿಕೊಂಡ ಪ್ರದೀಪ್ ಅವರು, ಅಕ್ಕ, ನೀನು ಯಾವಾಗಲೂ ಸಂತೋಷವಾಗಿ ಇರಬೇಕು ಎಂದು ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆದ ನಂತರ ದರ್ಶನ್ ಅವರಿಗೆ ಸಂಕಟ ಎದುರಾಗಿದೆ. ಅದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಪವಿತ್ರರವರು ಆಗಾಗ ದರ್ಶನ್ ಸಫಾರಿಗೆ ಹೋಗುತ್ತಲೇ ಇರುತ್ತಾರೆ. ಇದರಿಂದ ಕೋಪಗೊಂಡ ವಿಜಯಲಕ್ಷ್ಮಿಯವರು, ಪವಿತ್ರ ಗೌಡರು ಮತ್ತೆ ಹಳೆ ನೆನಪನ್ನು ಮರೆತಿಲ್ಲ ಎಂದು ಕಾಣುತ್ತದೆ. ಅವರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.